ಶ್ರೀ ಗುರುಭ್ಯೋ ನಮಃ. ಸ್ಪಾರ್ಕ್ ಅಕಾಡೆಮಿಯ ಎಲ್ಲ ಮುಖ್ಯಸ್ಥರಿಗೆ, ಅಂದರೆ ನಮ್ಮ ಪ್ರಧಾನ ಗುರುಗಳಾಗಿರ್ತಕ್ಕಂಥ ಸಂಚಾಲಕರು ಆಗಿರ್ತಕ್ಕಂಥ ಪಿ ಮಹೇಶ್ ಸರ್ ಮತ್ತು ನಮ್ಮ ಸತೀಶ್ ಸರ್ ಅವರಿಗೆ ಪ್ರೀತಿ ಪಾತ್ರರು ಗುರುಗಳು ನಮಗೆ, ಅವರಿಗೂ ಸಹ ನನ್ನ ಆತ್ಮೀಯವಾಗಿ ಗೌರವಪೂರ್ವಕ ನಮಸ್ಕಾರಗಳು. ನಮ್ಮ ಕುಟುಂಬಸ್ಥರೆಲ್ಲರಿಗೂ ನನ್ನ ನಮಸ್ಕಾರಗಳು. ಕುಟುಂಬ ಅಂದರೆ ನಮ್ಮ ಸ್ಪಾರ್ಕ್ ಅಕಾಡೆಮಿ ಕುಟುಂಬದವರು. ಮಹನೀಯ ಬಂಧುಗಳೇ, ನಾನು ಈ ಒಂದು ಸಂಸ್ಥೆಗೆ ಸೇರಿದ ತಕ್ಷಣ ನನಗೆ ಯಾವ ರೀತಿ ಎಷ್ಟು ಉತ್ಸಾಹ ತುಂಬಿದೆ ಅಂದರೆ, ನಾನು ಹೇಳ್ಕೊಳ್ಳೋದಕ್ಕೆ ಅದು ಆಗಲ್ಲ. ತೋರಿಸ್ಕೊಳ್ತಕ್ಕಂಥದ್ದು, ಅದು ಹೇಳ್ಕೊಳ್ಳೋದಲ್ಲ. ನಮ್ಮ ಮನಸ್ಸಿನ ಭಾವನೆಗಳು ಹತ್ತರಷ್ಟು ನಮಗೆ ಒಂದು ರೀತಿ ವಯಸ್ಸು ಮೀರಿ ನಾವು ಬೆಳೆದಂಥ ಒಂದು ಸನ್ನಿವೇಶ ನನಗೆ ಕಲ್ಪಿಸ್ಕೊಟ್ಟಿದೆ ಅಂದರೆ ಅತಿಶಯೋಕ್ತಿ ಅಲ್ಲ. ಕಾರಣ ನಾನೀಗ 58 ವರ್ಷ, ಅದರಲ್ಲಿ 37 ವರ್ಷ ಸೇವೆ ಸಲ್ಲಿಸಿ ತಾಲೂಕಂತ, ಜಿಲ್ಲಾ ಅಂತ ಮತ್ತು ರಾಜ್ಯ ಹಂತದಲ್ಲಿ ಸ್ಕೌಟ್ ಮತ್ತು ಉತ್ತಮ ಸೇವಾ ಪ್ರಶಸ್ತಿ ಎಲ್ಲ ಪಡ್ಕೊಂಡಿದ್ದೀನಿ. ಅದು ಇಷ್ಟು ಸಂತಸ ನಮಗಿಲ್ಲ. ಯಾಕೆಂದರೆ ಪುಸ್ತಕ ಬಿಡುಗಡೆ ಆದ ನಂತರ ನಮ್ಮಲ್ಲಿರ್ತಕ್ಕಂಥ ಸ್ಪಾರ್ಕ್ ಅಂತ ಏನು ಹೆಸರಿದೆ, ಎಲ್ಲ ಕಡೆ ಒಂಥರ ಈ ಸೂರ್ಯನ ಕಿರಣದಂತೆ ನಮ್ಮನ್ನು ಆವರಿಸ್ಕೊಂಬಿಟ್ಟು ಎಲ್ಲ ಕಡೆ ಗೌರವಕ್ಕೆ ಎಷ್ಟು ಪಾತ್ರರಾಗಿದ್ದೀವಿ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಎಷ್ಟು ಉತ್ತಮವಾದ ಒಂದು ಸೇವೆ ಈ ಒಂದು ಸಂಸ್ಥೆ ನಮಗೆ ಮಾಡಿಕೊಟ್ಟಿದೆ ಅಂತಕ್ಕಂಥದ್ದು ನೀವು ಅದರಲ್ಲಿ ಊಟ ಮಾಡಿದ್ರೇ ನಮ್ಗೆ ಗೊತ್ತಾಗೋದು. ನಮ್ಮ ಹಾಗಿತ್ತು ಹೀಗಿತ್ತು ಅಂದರೆ ಟೇಸ್ಟ್ ನೋಡಿದಾಗ ಉಪ್ಪೆಷ್ಟಿತ್ತು, ಖಾರ ಎಷ್ಟು ಅನ್ನೋ ಗೊತ್ತು. ಹಾಗೆ ಇಲ್ಲಿ ಸೇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದರ ಒಂದು ಭಾವನೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ನಿಂತ ನೀರಿನಲ್ಲಿ ಯಾವಾಗಲೂ ಕ್ರಿಮಿ ಹುಟ್ಟುತ್ತದೆ, ಆದರೆ ಈ ಒಂದು ಕೆಲಸವಿಲ್ಲದ ಒಬ್ಬ ಮನುಷ್ಯನಲ್ಲಿ ಕೆಟ್ಟ ಆಲೋಚನೆಗಳು ಜಾಸ್ತಿ ಬೆಳೀತದೆ. ಅದಕ್ಕೆ ಅವಕಾಶ ಇದು ಕೊಡೋದಿಲ್ಲ. ಯಾಕೆ ಅಂದರೆ ನಾವು ಪ್ರತಿದಿನ ನಾವು ಇದರಲ್ಲಿ ನಿದ್ದೆ ಮಾಡ್ತೀವೋ ಬಿಡ್ತೀವೋ, ಮೀಟಿಂಗ್ ಇದೆ ಅಂದರೆ ಎಷ್ಟೇ ದೂರ ಇದ್ದರೂ ಸಹ ನಾವು ಓಡೋಡಿ ಬರ್ತೀವಿ, ತಕ್ಷಣ ಆನ್ ಮಾಡ್ತೀವಿ. ಯಾವ ಥರ ನಾವು ಇದನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಮನಸ್ಸು ಶಕ್ತಿಯುತವಾಗಿರ್ತಕ್ಕಂಥ ಶಿಸ್ತುಬದ್ಧವು ಆಲಿಸುವುದೇ ಆಗಿರಲಿ, ಜ್ಞಾನದ ಒಂದು ಮೌಲ್ಯ ಬೆಳೆಸೋದಕ್ಕೆ ಆಗಲಿ, ಇದು ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಒಂದು ತರಬೇತಿ. ಈಗ ನೋಡಿ, ನಾನು ನಿರೂಪಣೆ ಬ್ರ್ಯಾಂಡ್ ಬಿಲ್ಡ್ಗೆ ಸೇರಿದ್ದೀನಿ. ಅದರಲ್ಲಿ ತಂತ್ರಜ್ಞಾನದ ಮುಖಾಂತರ ಯೂಟ್ಯೂಬು ಮತ್ತು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಎಲ್ಲ ರೀತಿಯ GPT, ಜೆಮಿನಿ ಇವೆಲ್ಲ ಬಳಸೋದು ನಮ್ಗೆ ಗೊತ್ತಿತ್ತೇನ್ರಿ? ಇಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಈಗ ಬನ್ನಿ, ನಮ್ಗೆ ಯಾರಿಗಾದ್ರೂ ಕೇಳಿ ನೋಡೋಣ ಯಾವ ರೀತಿ ನಾವು ಫೇಸ್ ಮಾಡ್ತೀವಿ ಅಂತ. ನೀವೇನಪ್ಪ ಇಷ್ಟು ಬದಲಾವಣೆ ಆಗಿಬಿಟ್ಟಿದ್ದೀರಿ ಅಂದರೆ ಅದಕ್ಕೆ ಕಾರಣ ಯಾರು? ಬೆನ್ನಿಂದ ಯಾರಿದ್ದಾರೆ? ಗುರಿ ಇದೆ, ಎರಡೂ ಸೇರಿಕೊಂಡಿದೆ. ಅದಕ್ಕೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ಈಗ ಯಾರು ನಮಗೆ ಚಕ್ರಕ್ಕೆ ಏನೇ ಅಡ್ಡ ಕೊಟ್ಟರು ಚಕ್ರ ನಿಲ್ತಾ ಇಲ್ಲ, ಮುಂದಕ್ಕೆ ಹೋಗ್ತಾ ಇರೋದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಎಷ್ಟು ಚೆನ್ನಾಗಿ ನಮಗೆ ಈ ಒಂದು ವೇದಿಕೆ ಕಲ್ಪಿಸ್ಕೊಟ್ರು ನಮ್ಮ ಗುರುಗಳು ಅಂದರೆ, ಪುಸ್ತಕ ಬಿಡುಗಡೆ ಆದ ನಂತರ ನಾನು ಮತ್ತೊಮ್ಮೆ ನಮ್ಮ ಪ್ರತಿಭಾ ಕಾರಂಜಿಯಲ್ಲಿ ದೊಡ್ಡ ಇವರು ಏನು ನಮ್ಮಲ್ಲಿ ಶರತ್ ಬಚ್ಚೇಗೌಡ ರಿಲೇಷನ್ಸ್ ಎಲ್ಲ ಬಂದು ಬೇಷಮ್ಮಯ್ಯ ತುಂಬ ಚೆನ್ನಾಗಿ ಬರೆದಿದ್ದೀರಾ ಅಂದರು. ಅದಕ್ಕೆ ನನಗೆಲ್ಲ ಬೆನ್ತೊಟ್ಟಿದ್ದು ಸ್ಪಾರ್ಕ್ ಅಕಾಡೆಮಿಗೆ ಕಂಡ್ರಿ. ಅವರೆಲ್ಲ ನನಗೆ ಅಷ್ಟು ಹೇಳಿದಾಗ ನಾನು ನೆನೆಸ್ಕೊಂಡಿದ್ದೆ ನಮ್ಮ ಗುರುಗಳಾಗಿರ್ತಕ್ಕಂಥ ಮಹೇಶ್ ಸರ್ ಮತ್ತು ಸತೀಶ್ ಸರನ್ನು. ನಿನ್ನ ಹೃದಯದಲ್ಲಿ ಪ್ರಾಮಾಣಿಕತೆ ತುಂಬಿದ್ದರೆ ನಿನ್ನ ಶತ್ರು ಮಾತ್ರ ಇಡೀ ಪ್ರಪಂಚನೇ ನಿಮಗೆ ಆಯ್ದ ಕೆಳಗಿಳಿಸ್ಬಿಡ್ತದೆ ಅಂದಂಗೆ ನಾವು ಪಡೆದಿರ್ತಕ್ಕಂಥ ಒಂದು ತರಬೇತಿ ನಮ್ಮಲ್ಲಿ ಎಲ್ಲ ಶತ್ರುಗಳನ್ನ ಭಸ್ಮ ಮಾಡಾಕ್ಬಿಡುತ್ತೆ. ಅಷ್ಟು ಚೆನ್ನಾಗಿ ನಮಗೆ ಇದರಲ್ಲಿ ತರಬೇತಿ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ. ನೀವು ಬನ್ನಿ, ನೀವು ಸೇರಿ ಆ ನಂತರ ನೀವು ಮಾತಾಡಿ, ಆವಾಗ ನಾನು ಹೇಳಿದ್ದು 100ಕ್ಕೆ 100 ಸತ್ಯ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ನಾನು ಈ 37 ವರ್ಷ ಅನುಭವದಲ್ಲೇ ನಾನು ಈ ರೀತಿ ಮಾತಾಡ್ತಾ ಇದ್ದೀನಿ ಅಂದರೆ, ನೀವು ಇನ್ನೂ ಎಷ್ಟು ದಿನ ಸರ್ವೀಸ್ ಇರ್ತಕ್ಕಂಥ ಶಿಕ್ಷಕರು ಇಲ್ಲಿದ್ದೀರಾ. ನಿಮ್ಮ ಅಕ್ಕಪಕ್ಕದ ಬಳಗದವ್ರನ್ನ ಕಾಗೆ ಒಂದು ಅಗಳನ್ನು ಕಂಡ್ರೆ ಕಾವು 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 ಅಂತ ಕರೀತದೆ. ಇದು ಒಂದು ರೀತಿ ಉತ್ತಮವಾಗಿರ್ತಕ್ಕಂಥ ವಿದ್ಯೆ ಕಲಿಸೋದಕ್ಕೆ ನೀವು ಕಾಗೆ ಥರ ಆದರೆ ತಪ್ಪೇನ್ರಿ ಆಗುತ್ತೆ. ಕಾಗೆ ಮನುಷ್ಯನಿಗೆ ಭಾಳ ಉಪಕಾರಿ. ಆದರೆ ನಾವು ಮನುಷ್ಯ ಎಲ್ಲರಿಗೂ ಉಪಕಾರ ಮಾಡೋಬೇಕು ತಾನೆ, ಮಾಡಬೇಕು. ಇದ್ರ ಮುಖಾಂತರ ಬನ್ನಿ. ಎಲ್ಲರಿಗೂ ನಮಸ್ಕಾರ.